ಬಿರುಗಾಳಿಗೆ 5 ವಿದ್ಯುತ್ ಕಂಬಗಳು ನೆಲಸಮ ಸ್ಥಳಕ್ಕೆ ಧಾವಿಸಿದ ಕಾರ್ಪೊರೇಟರ್ ಮಿಂಚು ಸೀದ. ಬಳ್ಳಾರಿ ನಗರದಲ್ಲಿ ಶುಕ್ರವಾರ ಏಕಾಏಕಿ ಬೀಸಿದ ಭಾರೀ ಬಿರುಗಾಳಿಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೆಎಂಎಫ್ ಸಮೀಪದ ಇಂದಿರಾನಗರಕ್ಕೆ ಹೋಗುವ ರಸ್ತೆಯಲ್ಲಿರುವ ಎಂಕೆ ನಗರದ ಬುಡಾ ಪಾರ್ಕ್ ಬಳಿ ಬಿರುಗಾಳಿಯ ರಭಸಕ್ಕೆ ಗಿಡಗಳು ವಿದ್ಯುತ್ ತಂತಿಗಳ ಮೇಲೆ ಬಿದ್ದ ಪರಿಣಾಮ ಸುಮಾರು 4 ರಿಂದ 5 ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ವಿದ್ಯುತ್ ತಂತಿಗಳು ರಸ್ತೆಯ ಮೇಲೆ ಬಿದ್ದ ಕಾರಣ ಕೆಲಕಾಲ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಉಂಟಾಯಿತು. ಇದೇ ವೇಳೆ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಟಿವಿಎಸ್ ಜುಪಿಟರ್ ದ್ವಿಚಕ್ರ ವಾಹನಕ್ಕೆ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದಿರುವುದು ಸ್ಥಳೀಯರಿಗೆ ಸಮಾಧಾನ ತಂದಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ 35ನೇ ವಾರ್ಡ್ ಸದಸ್ಯ ಕಾರ್ಪೊರೇಟರ್ ಮಿಂಚು ಸೀನಾ ತಕ್ಷಣ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು. ವಿದ್ಯುತ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಸಭೆ ನಡೆಸಿ ನೆಲಕ್ಕುರುಳಿರುವ ವಿದ್ಯುತ್ ಕಂಬಗಳನ್ನು ತುರ್ತಾಗಿ ತೆರವುಗೊಳಿಸಲು, ವಿದ್ಯುತ್ ಸಂಪರ್ಕವನ್ನ ಸುರಕ್ಷಿತವಾಗಿ ಮರುಸ್ಥಾಪಿಸಲು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮರಗಳ ಕೊಂಬೆಗಳನ್ನು ಮುಂಚಿತವಾಗಿಯೇ ಕತ್ತರಿಸುವ ಕಾರ್ಯ ನಡೆದಿದ್ದರೆ ಇಂತಹ ಹಾನಿಯನ್ನ ತಪ್ಪಿಸಬಹುದಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಆ ಕೆಲಸ ವಿಳಂಬವಾಗಿದ್ದರಿಂದ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಕಾರ್ಪೊರೇಟರ್ ಮಿಂಚು ಸೀನಾ, ಶುಕ್ರವಾರ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಲು ತೆರಳಿದ್ದೆ. ತಾಯಿಯ ಆಶೀರ್ವಾದದಿಂದ ನಮ್ಮ ವಾರ್ಡಿನಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಮಾಹಿತಿ ಸಿಕ್ಕ ತಕ್ಷಣ ಸ್ಥಳಕ್ಕೆ ಬಂದು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದೇನೆ. ಸಾರ್ವಜನಿಕರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ವಿದ್ಯುತ್ ಕಂಬಗಳ ದುರಸ್ತಿ, ಮರಗಳ ಕೊಂಬೆಗಳ ತೆರವು ಸೇರಿದಂತೆ ಅಗತ್ಯ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದೆಂದು ಹೇಳಿದರು. ಸಂಕಷ್ಟದ ಸಮಯದಲ್ಲಿ ಸ್ಥಳಕ್ಕೆ ಧಾವಿಸಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಾರ್ಯಕ್ಕೆ ಚಾಲನೆ ನೀಡಿದ ಕಾರ್ಪೊರೇಟರ್ ಮಿಂಚು ಸೀನಾ ಅವರ ಕಾರ್ಯವನ್ನ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ನಿಖರ ಮತ್ತು ಅಧಿಕೃತ ಮಾಹಿತಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸರ್ ನಮಸ್ಕಾರ. ಏನೋ ನಮ್ಮ ಅದೃಷ್ಟ ಪುಣ್ಯ ಇವತ್ತು ಹೇಳ್ಬೇಕಂದ್ರೆ, ಯಾಕಂದ್ರೆ ಮರಗಳು ಬಹಳ ಗಾಳಿ ಇತ್ತು. 4 ಕಂಬ ಬಿದ್ದವು ಸರ್, ಮರ ಬಿದ್ದು. ಏರಿಯಾ ಎಂಕೆ ನಗರ್ ಪಾರ್ಕ್ ಹತ್ರ, ವಾರ್ಡ್ ನಂಬರ್ 35. ಏನಂದ್ರೆ ನಮ್ಮ ಇವತ್ತು ಯಾರಿಗೂ ಏನು ಅನಾಹುತ ಆಗಿಲ್ಲ, ಅದೊಂದು ಅದೃಷ್ಟ ಸಂಖ್ಯೆ ಸರ್. ಯಾಕಂದ್ರೆ ಮಕ್ಕಳೆಲ್ಲ, ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದಾಗಿದ್ರೆ ನಮಗೆ ಬಹಳ ಅನಾಹುತ ಆಗ್ತಿತ್ತು. ಅದೊಂದು ನಮಗೆ ಪುಣ್ಯ ಅಂತ ಹೇಳ್ಬೇಕು ಸರ್. ಏನಂದ್ರೆ ಒಂದು ಬೈಕ್ ಸುಟ್ಟೋಗಿದೆ, ಮತ್ತೆ ಒಂದ್ ಸ್ವಲ್ಪ ಹುಲ್ಲಿತ್ತು, ಅಲ್ಲಿ ಒಂದ್ ಸ್ವಲ್ಪ ಸುಟ್ಟೋಗಿದೆ ಅಷ್ಟು ಬಿಟ್ರೆ ಏನಿಲ್ಲ ಸರ್. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಪಾರ್ಕ್ ಮುಂದ್ಗಡೆ ಬಹಳ ಅನಾಹುತ ಆಗಿದೆ ಸರ್. ಎಲ್ಲ ಮರಗಳು ಬಂದು ಕಂಬದ ಮೇಲೆ ಬಿದ್ದಾವ. 1ರಿಂದ 1 ಬಿದ್ದು 4 ಕಂಬಗಳು ಬಿದ್ಬಿಟ್ಟು ಇದಾವೆ ಸರ್. ಮತ್ತೆ ಇವರು ಫೈರ್ ಆಫೀಸರ್ ಅವರು ಬಂದಿದ್ರು, ಕಾರ್ಪೊರೇಷನ್ ಅವರು ಬಂದಿದ್ರು, KB ಅವರು ಪಾಪ ತಕ್ಷಣನೇ ಬಂದು ಇಮಿಡಿಯೇಟ್ಲಿ ಏನು ಇವತ್ತು ನಾವು ಫೋಲ್ಗಳೆಲ್ಲ ತಗೊಂಡ್ಬರ್ತೀವಿ, ನೀವು ಅತಿ ಶೀಘ್ರದಲ್ಲೇ ನಮಗೆ ಮರ ಒಂದು ಕಟ್ ಮಾಡಿ ಕೊಡಿ ಅಂತ ಹೇಳಿದಾರ. ಮತ್ತೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಹೇಳಿದ್ವಿ ಸರ್, ಅವರು ಬಂದಿದಾರ. ಎಲ್ಲ ಬಂದು ಸಹಕರಿಸ್ತಿದಾರೆ ಸರ್. ಬೆಳಿಗ್ಗೆಯಿಂದ ಏನು ತೊಂದರೆ ಇಲ್ಲ ಸರ್ ಇಲ್ಲಿವರೆಗೂ. KB ನಿರ್ಲಕ್ಷ್ಯ ಅಂದ್ರೆ ಈಗ ಮರ ಕಟ್ ಮಾಡ್ಬೇಕಾಯ್ತು ಸರ್. ಅದು ಎಂಕೆ ನಗರ್ ಪಾರ್ಕ್ ಅಂತಿದೆ, ಪಾರ್ಕ್ ಅಲ್ಲಿ ಮರಗಳು ಬೆಳೆದವ ಸರ್, ಸಾಕಷ್ಟು ಮರಗಳು ಬೆಳೆದವ. ಆ ಮರ ಒಂದು ಫೋಲ್ ಮೇಲೆ ಬಿದ್ದಿದೆ ಸರ್. ಮರ ಕಟ್ ಮಾಡ್ಬೇಕಾಯ್ತು. ಸಾಕಷ್ಟು ಟೈಮು ಫಾರೆಸ್ಟ್ ಅವ್ರಿಗೆ ಏನೋ KB ಅವ್ರಿಗೆ ಹೇಳಿದಾಗ ಅವ್ರು ಏನು ಫಾರೆಸ್ಟ್ ಅವ್ರು ನಾವು ಪರ್ಮಿಷನ್ ತಗೊಂಡು ಕಟ್ ಮಾಡ್ಬೇಕಂತ ಹೇಳಿದ್ರು. ಈಗೇನು ಒಂದು ಅತಿ ಶೀಘ್ರದಲ್ಲೇ ಕಟ್ ಮಾಡೋಂಥ ಸಂದರ್ಭದಲ್ಲಿ ಅದು ಆಕಸ್ಮಿಕ ಆಗಿದೆ ಸರ್. ಅದು ಏನು ಉದ್ದೇಶಪೂರ್ವ ಏನಿಲ್ಲ, ಆಕಸ್ಮಿಕ ಬಿರುಗಾಳಿ ಒಂದ್ ಸ್ವಲ್ಪ ಜಾಸ್ತಿ ಆಗಿ ಬಿದ್ದಿದೆ ಸರ್. ತುಂಬಾ ಹಳೆವಿದೆ ಸರ್. ಪೋಲ್ಸ್ ಎಲ್ಲ ಚೇಂಜ್ ಮಾಡಿಸಿದ್ರೆ ಮಕ್ಕಳು ಸತ್ತೋಗ್ಬಿಟ್ಟಿದ್ರೆ ಯಾರು ಉತ್ತರ ಕೊಡ್ತಾರೆ? ರಾಜ್ಯ ಮಟ್ಟ ಸುದ್ದಿ ಆಗ್ತಿತ್ತಲ್ಲ, ಅದು ಕ್ವಾಲಿಟಿ ಹೆಂಗಿದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ಹಾಕುವಂತ KB ಅವರು ಸರ್ ಇದ್ರ ಮುಖಾಂತರ ಎಚ್ಚೆತ್ಕೋಬೇಕು. KB ಆಫೀಸರ್ಗಳು ದಯವಿಟ್ಟು ಸರ್ ತಮ್ಮ ಗಮನಕ್ಕೆ KB ಅವ್ರಿಗೆ ಹೇಳೋದಂದ್ರೆ, ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಅಚ್ಚುಕಟ್ಟಾಗಿ ಕೆಲಸಗಳು ನಡೀತಿದಾವೆ. KB ಅಲ್ಲಿ ಬಹಳ ಸಮಸ್ಯೆಗಳು ಇದಾವ.
ನಾನು ಸುಮಾರು ಒಂದು 10ರಿಂದ 15 ಸತಿ ಲೆಟರ್ಗಳು ಕೊಟ್ಟಿದ್ದೀನಿ. ಒಂದು 30ರಿಂದ 40 ಕಂಬಗಳು ಕೊಟ್ಟಿದಾರ. ಇನ್ನ ಕೆಲವು ಅತಿ ಶೀಘ್ರದಲ್ಲೇ ಅವ್ರಿಗೆ ನಾನು ಡ್ಯಾಮೇಜ್ ತೋರಿಸಿದ್ದನ್ನ ಅತಿ ಶೀಘ್ರದಲ್ಲೇ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ನಾನು ವಾರ್ಡ್ದೊಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಸುಮಾರು ಕಂಬಗಳು ಬಹಳ ಪ್ರಾಬ್ಲಮ್ ಆಗಿ ಇದಾವ. ಅವೆಲ್ಲ KBO ಆಫೀಸರ್ಗಳು ಸ್ವಲ್ಪ ಎಚ್ಚೆತ್ಕೊಂಡು ದಯವಿಟ್ಟು ಕಂಬಗಳು ಮರಗಳು, ಇಷ್ಟು ವರ್ಷ ನಮಗೆ ಬಳ್ಳಾರಿಯಲ್ಲಿ ಅನಾಹುತ ಆಗಿಲ್ಲ. ಈಗ ಗಾಳಿ ಮಳೆ ಜಾಸ್ತಿ ಆಗಿದೆ. ಈಗ ಏನು ಮಳೆ ಹೋದ್ರೆ ಮಳೆ ಬಂತಂದ್ರೆ ಸಾಕು, 5 ನಿಮಿಷಕ್ಕೆ ಲೈನ್ ಎಲ್ಲ ತೆಗಿತಾರ. TCಗಳು ಪ್ರಾಬ್ಲಮ್ಗಳು ಇದಾವ, ಕಂಬಗಳು ಪ್ರಾಬ್ಲಮ್ ಇದಾವ, ವೈರ್ಗಳು ಪ್ರಾಬ್ಲಮ್ ಇದಾವ. ಇನ್ನೊಂದು ಮನೆಯಲ್ಲಿ ಯಾರೋ ಒಂದು ಪ್ರೈವೇಟ್ ಅಲ್ಲಿ ಮನೆ ಕಟ್ಟಬೇಕಾದ್ರೆ ಕೆಲವರು ಮಾತ್ರ ಆಫೀಸರ್ಗಳು, ಎಲ್ಲರಂತೂ ಹೇಳಕ್ ಇಷ್ಟಪಡಲ್ಲ ನಾನು, ಕೆಲವರು ಮಾತ್ರ ಅವರು ಈ ರೋಡ್ ಎಲ್ಲ ಬಿಟ್ಟು ಏನೋ ಒಂದು ಬಿಲ್ಡಿಂಗ್ಗೋಸ್ಕರ ಕಂಬಗಳು ಸಮೇತ ಮನೆ ಮುಂದೆ ಹಾಕ್ತಿದಾರ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದೀನಿ, ದಯವಿಟ್ಟು ಎಚ್ಚೆತ್ಕೊಂಡು ಒಂದ್ ಸ್ವಲ್ಪ ಕರೆಕ್ಟ್ ಲೈನ್ ಮಾರ್ಗ ಹೆಂಗಿರುತ್ತೋ ಹಂಗ ಹಾಕೊಡ್ಬೇಕಂತ ತಮ್ಮಲ್ಲಿ ಕಳಿ ಕೇಳುತ್ತೇನೆ ಸರ್, KB ಆಫೀಸರ್ಗಳಿಗೆ. ಧನ್ಯವಾದಗಳು ಸರ್, ನಮಸ್ಕಾರ.